बेंगलुरु के बन्नप्पा पार्क में सोशल डेमोक्रेटिक पार्टी ऑफ इंडिया की जानिब से 67वां कन्नड़ राज्योत्सव धूमधाम से मनाया गया। हर सतह पर कन्नड़ जबान को फरोग देने, कन्नड़ी गांवों को सरकारी और निजी शोबों में मुलाजिमत में रिजर्वेशन देने, डॉक्टर सरोजनी महेशी की रिपोर्ट को 100% नाफिज करने का मुतालिबा करते हुए एसडीपीआई ने वलविन कर्नाटक के उन्वान के तहत कन्नड़ राज्योत्सव मनाया। इस तकरीब में मारूफ तारीखदां प्रोफेसर नंजराज अरसू, कन्नड़ा तहरीक के रूह रवां वाटाल नागराज और दीगर मेहमानाने खुसूसी के तौर पर मौजूद थे। कन्नड़ जबान की अहमियत और ज़रूरत पर जोर देते हुए हुकूमत से मुतालिबा किया गया कि वो कन्नड़ जबान को फरोग देने के लिए ठोस इक़दामात करे, कर्नाटक के बाशिंदों के मसाइल को हल करने की जानिब तवज्जो दे। इस तकरीब में हजरत टीपू सुल्तान शहीद और कर्नाटक एकीकरण तहरीक में शहीद होने वाले वाहिद शख्स पहलवान रमजान साहब को याद किया गया। इस मौके पर कन्नड़ के अदबी और सकाफती प्रोग्रामों से लोगों को लुत्फ अंदोज होने का मौका मिला। पेश है जुनूबी न्यूज की रिपोर्ट। सोशल डेमोक्रेटिक पार्टी ऑफ इंडिया की जानिब से सदृढ़ स्वाभिमानी संकल्प एसडीपीए संकल्प कर्नाटक एसडीपीए संकल्प वलविन कर्नाटक के नाम में हम ये प्रोग्राम मुनाकिद किए थे। इसका मकसद यही है जो आजकल कर्नाटक के जो कन्नड़ीगास हैं इनको कोई भी जॉब्स में हो या कोई भी प्राइवेट सेक्टर के जॉब में हो, गवर्नमेंट सेक्टर के जॉब में हो, कोई मौका नहीं मिल रहा, तो नॉर्थ इंडियंस को लाकर यहाँ पर कन्नड़िया के ऊपर थोपा जा रहा है। एसएससी एग्जामिनेशन में कन्नड़ा में एग्जाम लिखने के लिए कोई मौका नहीं। कर्नाटक में यहाँ की जो स्टेट लैंग्वेज है, कन्नड़िगा में स्टडी किए हुए बच्चे अगर कन्नड़ा में एग्जाम लिखना मौका नहीं देंगे तो उनका फ्यूचर क्या होगा। तो हम ऐसे प्रोग्राम करने के जरिए से हम गवर्नमेंट से ये मुतालबा कर रहे हैं, ये कर्नाटक के जो लोगों के जो प्रॉब्लम्स हैं, डॉक्टर सरोजिनी महिषी के जो रिकमेंडेशन है वो रिकमेंडेशन को 100% इंप्लीमेंट किया जाए और कन्नड़िगास को उनके कर्नाटक के या प्राइवेट सेक्टर के गवर्नमेंट या प्राइवेट सेक्टर के जॉब में उनको रिजर्वेशन दिया जाए। ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ಸಮೃದ್ಧ ಸದೃಢ ಸ್ವಾಭಿಮಾನಿ ಕರ್ನಾಟಕ ಕಟ್ಟಬೇಕು ಅನ್ನುವಂತ ಸಂಕಲ್ಪದಿಂದ ಒಲವಿನ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಒಲವಿನ ಕರ್ನಾಟಕ ಸಾಂಸ್ಕೃತಿಕ ಮತ್ತು ಸಭಾ ಕಾರ್ಯಕ್ರಮ, ಸಾಧಕರಿಗೆ ಸನ್ಮಾನ ವಿವಿಧ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ। ಇದರ ಭಾಗವಾಗಿ ಇವತ್ತು ನಾವು ಇಲ್ಲಿ ಬನ್ನಪ್ಪ ಪಾರ್ಕ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ। ಬಹಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಕೈ ಜೋಡಿಸಿದ್ದಾರೆ। ವಾಟಲ್ ನಾಗರಾಜ್ ಆಗಿರ್ಬೋದು, ನಂಜರಾಜ್ ಅರಸರಾಗಿರ್ಬೋದು, ಅಬ್ದುಲ್ ಮಜೀದ್ ಅವರು ರಾಜ್ಯಾಧ್ಯಕ್ಷರಾಗಿರ್ಬೋದು, ಎಲ್ಲರೂ ಈ ವೇದಿಕೆಯನ್ನು ಹಮ್ಮಿಕೊಂಡಿದ್ರು। ಬಹಳಷ್ಟು ಮಂದಿಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ ನಡೆದಿದೆ। ಮುಂದಿನ ದಿನಗಳಲ್ಲಿ ಇದು ಮೈಸೂರಲ್ಲಿ, ಬೇರೆ ಬೇರೆ ಬಾಗಲಕೋಟೆಯಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ। ಬಂದಂತ ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಿಸಿ ನನ್ನ ಹೆಸರು ರಿಯಾಜ್ ಕಡಮ್ ಅಂತ, ರಾಜ್ಯ ಸಮಿತಿ ಸದಸ್ಯ। ಪಾರ್ಲಿಮೆಂಟ್ ಸದಸ್ಯರಿಗೆ ಏನ್ ಕೆಲಸ ಮಾಡಬೇಕು ಅಂತ ಅವರಿಗೆ ಟಿಪ್ಪು ಎಕ್ಸ್ಪ್ರೆಸ್ ಯಾಕೆ ಬದಲಾವಣೆ ಮಾಡಬೇಕು ನೀವು? ಕಾರಣ ಏನು? ಒಡೆಯರ ಹೆಸರುಗಳಾದ್ರೆ ಇಡೀ 10 ರೈಲ್ ಇಡೀ ಮನವಿ ಮಾಡ್ತೀನಿ, ನಿಮ್ಮದು ಬರೇ ಮುಸ್ಲಿಂ ಪಕ್ಷ ಆಗಬಾರ್ದು, ಈ ರಾಜ್ಯ ಪಕ್ಷ ಆಗಬೇಕು, ಕನ್ನಡಿಗರ ಜೊತೆ ಸೇರ್ಬೇಕು, ಕನ್ನಡಿಗರ ಜೊತೆಯಲ್ಲಿ ಕೂಡ ಆ ಬಿಳಿಯರ ಬೂಟಬೇಕು ಅಂತ ಅವರು ಸಿಂಹ ಸ್ವಪ್ನವಾಗಿ ಕಾಡ್ತಾನೆ ಇರ್ತಾರೆ। ಅದೇ ರೀತಿ ಈ ರಾಜ್ಯದ ಇತಿಹಾಸದಲ್ಲಿ 1953ನೇ ಇಸವಿಯಲ್ಲಿ ಬಳ್ಳಾರಿ ಪ್ರಾಂತ್ಯವನ್ನ ಮೈಸೂರು ಪ್ರಾಂತ್ಯದೊಂದಿಗೆ ಕನ್ನಡಿಗರ ಹೆಸರಿನಲ್ಲಿ, ಕರ್ನಾಟಕದ ವಿಶಾಲ ಹೆಸರಿನಲ್ಲಿ ಅದನ್ನ ನಾವು ಏಕೀಕರಣ ಮಾಡಬೇಕಾದ್ರೆ ಈ ರಾಜ್ಯದ ಕನ್ನಡಿಗರ ಅಸ್ಮಿತೆಗಾಗಿ ಹೋರಾಟ ಮಾಡಿದಂತಕ್ಕೂ ಕೂಡ
ಪೈಲ್ವಾನ್ ರಂಜಾನ್ ಸಾಬ್ ಅವರು ಕೂಡ ನನ್ನ ಸಮುದಾಯದವರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ. ಈ ಸತ್ಯವನ್ನ ಜಗತ್ತು ಅರ್ಥ ಮಾಡ್ಕೊಳ್ಬೇಕು. ಆ ಪೈಲ್ವಾನ್ ರಂಜಾನ್ ಸಾಬ್ ನಾನು ಮುಸಲ್ಮಾನ ಅಂತ ಹೇಳಲಿಲ್ಲ, ಈ ರಾಜ್ಯ ನನ್ನ ಮುಸಲ್ಮಾನರ ರಾಜ್ಯ ಅಂತ ಹೇಳಲಿಲ್ಲ, ಕನ್ನಡಿಗರು ನಾವೆಲ್ಲರೂ ಕೂಡ ಏಕೋದರ ಸಹೋದರರು ಅಂತ ಹೇಳಿ ಈ ಕರ್ನಾಟಕದ ಏಕೀಕರಣಕ್ಕಾಗಿ ಕನ್ನಡ ವಿರೋಧಿಗಳ ವಿರುದ್ಧ ಸೆಟೆದು ಹೋರಾಟ ಮಾಡಿದ ಕಾರಣಕ್ಕೆ ಅವರ ಮೇಲೆ ಆಸಿಡ್ ದಾಳಿಯನ್ನು ಮಾಡಿ ಅವರಿಗೆ ಹುತಾತ್ಮರನ್ನಾಗಿ ಮಾಡ್ತಾರೆ. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಆಡಳಿತ ನಡೆಸುವಂತ ಸರ್ಕಾರಗಳು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸಗಳು ನಡೆಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಕೇವಲ ಧ್ವಜಾರೋಹಣ ಮಾಡುವ